ಗುರುಗಳು? ಎಂತಹ ಪ್ರಶ್ನೆ ಜಟಿಲವಾಗಿತ್ತಂದ್ರೆ, ವೇದಗಳ ಕಾಲ, ಉಪನಿಷತ್ ಕಾಲದಿಂದಲೂ ಕೂಡ ದೇವರನ್ನ ನೀವು ನೋಡಿದೀರಾ ಅನ್ನೋ ಪ್ರಶ್ನೆಗೆ ಗುರುವಿನ ಮುಖ ತಿಳ್ಕೊಂಡ್ರೆ. ಹಾಗಾಗಿ ಇವತ್ತಿನ ವೈದ್ಯಕೀಯ ಈ ವಿಭಾಗದ ಮಾನಸಿಕ ಸ್ಪಷ್ಟಕ್ಕೆ ಅನುಗುಣವಾಗಿ ನಾವು ನೋಡೋದಾದ್ರೆ ವಿವೇಕಾನಂದ ಗುರುತು ಕೊಡ್ಬೋದಲ್ವಾ? ಮಕ್ಕಳಿಗೆ ಒಂದ್ಸರಿ ತೋರಿಸಿ, ಮಗು ವಿವೇಕಾನಂದರಲ್ಲಿ ಏನ್ ಕಾಣ್ತೀಯ ನೀವು? ಏನ್ ಕಾಣ್ಬೋದು ಹೇಳಿ? ಬಲಿಷ್ಠವಾದ ದೇಹ ಅಲ್ವಾ? ಶರೀರದ ಜೊತೆಗೆ ಆ ಮನಸ್ಸಿನಲ್ಲಿ ಇರುವಂತಹ ಐಕ್ಯತೆ ಇದೆಯಲ್ವಾ, ತೇಜಸ್ ಇದೆಯಲ್ವಾ, ಅದನ್ನು ಬಿಟ್ಕೊಟ್ಟು ಈಗ ವೈದ್ಯಾಧಿಕಾರಿಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಂಟ್ರೋಲ್ ಮಾಡಿದ್ರೆ ಅವರು ಆಧ್ಯಾತ್ಮಿಕವಾಗಿ ಭಾರತದಲ್ಲಿ ನಡೆಯುವಂತಹ ಕೆಲವು ತೊಡಕುಗಳನ್ನ ಸೇಕರಿಸಿ ಅಮೆರಿಕದಲ್ಲಿ ಹೇಳ್ತಾರೆ. ನಿಜ ಅಮೆರಿಕ ಎಷ್ಟು ದೂರದ ದೊಡ್ಡಣ್ಣ ಅಂತ ಹೇಳ್ತೇವೆ. ಆಗಿನ ಪ್ರಯಾಣವನ್ನು ನಾವು 2 ನುಡಿಗಳನ್ನು ಹೇಳ್ಬೇಕಂತ ನಮ್ಗೆ ಟಿಪಿ ಸರ್ ಹೇಳಿದ್ರು. ಒಂದು ಹೇಳ್ಬೇಕು ನಾವು ಮಕ್ಕಳೇ ನಿಮ್ಮ ದೇಹ ಗಟ್ಟಿಯಾಗಿದ್ರೆ ಮನಸ್ಸು ಸ್ವಸ್ಥ ಇರಲ್ಲ ಅಂತ. ವಿವೇಕಾನಂದರು ಒಬ್ಬ ಹುಡುಗ ಓಡಿ ಬಂದು ಕೇಳ್ತಾನಂತೆ, ಸ್ವಾಮೀಜಿ ನನಗೆ ಭಗವದ್ಗೀತೆ ಬಗ್ಗೆ, ಪುರಾಣಗಳ ಬಗ್ಗೆ ಓದ್ಬೇಕಿದೆ ಅಂತ. ಆಗ ಸ್ವಾಮಿ ವಿವೇಕಾನಂದರು ಭಗವದ್ಗೀತೆಯನ್ನು ಕೈಯಲ್ಲಿ ಕೊಡಲಿಲ್ಲ.